ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ. ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ ಅಂದ್ರೆ ಅವ್ರು ಆರ್ಟಿಕಲ್ 370 ಆರ್ಟಿಕಲ್ 370 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ. ಅಂಬೇಡ್ಕರ್ ಅವರು ಅದನ್ನು ಕೊಟ್ಟಾರ, ನಾವು ಒಪ್ತೀವಿ, ಅದು ಆಗಿದ್ದು ಸತ್ಯ. ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ. ನಮ್ಮ ಸಮಾಜದ ಒಂದೇ ಇದ್ರಾಗ ಬರ್ಬೇಕು ಅನ್ನೋಂಥ. ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು? ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ, ಅವ್ರಿಗೆ ರಕ್ಷಣೆ ಕೊಡ್ತೀರಿ ಈ ಕಾನೂನು ಮಾಡಿ? ರಾಜಕೀಯ ಏನೈತ್ರಿ ಇದ್ರೊಳಗೆ? ಮನುಷ್ಯ ತಿನ್ನೋದು ರೊಟ್ಟಿನೇ ಬಿಟ್ಟು ಬರೀ ರಾಜಕೀಯ ಮಾಡೋದು. ಮುಂಜಾನೆ ಹೊತ್ತು ಹೊಂಟ್ರೆ ರಾಜಕೀಯ ಇರ್ತೈತೇನ್ರಿ? ಅವ್ರಿಗೆ ಮಾನ ಮರ್ಯಾದಿಲ್ಲ. ಯಾರು ರಾಜಕೀಯ ತತ್ತಾರಲ್ಲ ಅವ್ರ ಮನ್ಯಾಗ ಆಗಿತ್ತಂದ್ರೆ ಅವಾಗೇನು ಹೇಳ್ತಿದ್ರು? ಯಾರ್ದೋ ಮನ್ಯಾಗ ಆಗೈತಿ, ಇವ್ರಿಗೆ ಮಾತಾಡ್ಲಕತ್ತಾರ ರಾಜಕೀಯ ತಳಿ. ಯಾರು ಯಾವ ಪತ್ರ ಬರ್ದಾವ್ರಿ? ಯಾರು ಪತ್ರ ಬರ್ದವ್ರು? ಮುಸ್ಲಿಂ ಒಬ್ಬನು ನೋಡ್ರಿ, ನೀವು ಸ್ಟೇಟ್ಮೆಂಟ್ ನೋಡ್ರಿ. ಒಬ್ಬ ಮುಸ್ಲಿಂ MLA, ಮಂತ್ರಿ, ಲೀಡರ್ ಇದನ್ನ ಮಾಡಿದ್ದು ಖಂಡನೆ ಅಂತ ಹೇಳುದಿಲ್ಲ. ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಬರ್ದಿದೆ ಸರ್. ಮತ್ತೆ ನಮ್ಮ ಕೈ ಕೊಡಿ ಒಂದು ರುಂಡ ಕಡ್ದು ಹುಬ್ಬಳ್ಳಿ ಬಾಗಿಲು ಕಟ್ತೀವಿ ಅಂತ ಹೇಳಿದ್ರು. ಈಗ ಹೋಗಿ ಕಡಿ ಅಂತ ಹೇಳ್ರಿ ಅವ್ರು ಮನ್ಯಾಗ ಇದ್ರ, ಅಲ್ಲಿ ಜೈಲ್ನಾಗ ಇದ್ರ ಕಡಿ ಅಂತ ಹೇಳಿ. ಲವ್ ಜಿಹಾದ್ ಅನ್ನೋ ಒಂದು ಅಂದ್ರೆ ಇದು ಏನು ಹೆಂಗೆ ಲವ್ ಜಿಹಾದ್ ಆಗ್ತೈತ್ರಿ? ಲವ್ ಜಿಹಾದ್ ಯಾವಾಗ ಆಗ್ತದ? ಆ ಮನೆ ಗದಗ್ನಾಗ ಆಯ್ತಲ್ಲ, ಆ ಹೆಣ್ಮಗಳು ಆ್ಯಸಿಡ್ ಹೋಗಿದ್ರಲ್ಲ ಹೆಣ್ಮಗಳದು, ಅದು ಲವ್ ಮಾಡಿ ಲಗ್ನ ಆಗಿ ಏನಾರೇ ಆಗಿದ್ರು. ಟ್ರ್ಯಾಪ್ ಅಲ್ಲ, ಟ್ರ್ಯಾಪ್ ಮಾಡಿದ್ರೆ ಹೆಣ್ಮಗಳು ಕಾರ್ನಾಗ ಹತ್ತಿ ಹೋಗ್ತಿದ್ರು. ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು? ಲವ್ ಜಿಹಾದ್ ಅಂದರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ದರೆ, ಸಬ್ರೇಷನಾಗ ಏನೋ ಇದು ಇದ್ದರೆ, ಅಥವಾ ಆ ಹುಡುಗಿನೇ ಓಡಿ ಹೋಗಿದ್ದಾರೆ, ಅದು ಲವ್ ಜಿಹಾದ್. ಹಾಂ ರೀ, ನೋಡ್ರಿ, ಆ ಕಾಶ್ಮೀರ್ನಾಗೇನು ಭಯೋತ್ಪಾದಕರು ಅದಾರಲ್ಲ ಅವರೆಲ್ಲ MBBS ಆದ ನನ್ನ ಮಕ್ಕಳೇ. ಪಾರ್ಲಿಮೆಂಟ್ ಮ್ಯಾಗ ಅಟ್ಯಾಕ್ ಆದವ ಯಾರು? ಅವ MBBS ಆದವ, BE ಆದವ. ಅವ್ರು ವಿಷ ತುಂಬಿಟ್ಟಾರಿ. ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ. ಒಬ್ಬನ್ನ ಹಿಂದೂಗಳನ್ನು ಹೊಡೆದ್ರೆ ಜನ್ನಾತಕ್ಕೆ ಹೋಗ್ತೀವಿ ಅನ್ನೋಂಥ ಶಿಕ್ಷೆ ಇದೆ. ಇದು ದುರ್ದೈವ ಇದು. ಥ್ಯಾಂಕ್ ಯು ಸರ್.